ಅಲ್ಲಿ ಒಳಗಡೆ ಆ ಕಡೆ ಚಿನ್ನರಿ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಾವು ಇದ್ದಕ್ಕಿದ್ದಂಗೆ ಮಂಗಳೂರಿಗೆ ಹೊರಟ್ವಿ. ಎಲ್ಲರೂ ಅನ್ಕೋಬೋದು ಯಾವಾಗಲೂ ವಿಡಿಯೋದಲ್ಲಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಅಂತಲೇ ಇರ್ತಾರೆ ಅಂತ. ಖಂಡಿತ ನಾನು ಮನಸ್ಸಲ್ಲೊಂದು ಹೊರಗಡೆ ಒಂದು ಆ ಥರ ಇರೋಳಲ್ವೇ ಅಲ್ಲ. ಇರೋದಿದ್ದಾಗೇ ನಾನು ಹೇಳೋದು. ಹಾಗೆ ನಮ್ಮ ಮನೆಯವ್ರು ಕೂಡ ಹಾಗೇ ಇದ್ದಕ್ಕಿದ್ದಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾವು ಸಡನ್ನಾಗಿ ಪ್ಲ್ಯಾನ್ ನಾವಂತೂ ಮಾಡ್ಕೊಳ್ಳಲ್ಲ, ನಮ್ಮ ಮನೆಯವರೇ ಪ್ಲ್ಯಾನ್ ಮಾಡೋದು. ನಡೆಯರಿ ಹೋಗಿ ಬರೋಣ ಅಂದರು. ಬೇಡ ಈಗ ಅಂದ್ವಿ. ಇಲ್ಲ ಹೋಗಿ ಬರೋಣ ಬಾ, ಮಗಳದು ಆಗಲೇ ಕಾಲೇಜ್ ಬೇರೆ ಶುರುವಾಗ್ತಾಯಿದೆ. ಹಾಗಾಗಿ ಅವಳು ಬೇರೆ ಹೊರಟುಬಿಡ್ತಾಳೆ. ಅದಕ್ಕೋಸ್ಕರ ಒನ್ ಡೇ ಮಾತ್ರ ಹೋಗಿ ಬರೋಣ ಬಾ ಅಂತ ಹೇಳಿದ್ರು. ಎಲ್ಲಾದರೂ ಬೀಚ್ ಕಡೆ ಎಲ್ಲ ಹೋಗಬೇಕು, ಸ್ವಲ್ಪ ನೀರಲ್ಲೆಲ್ಲ ಆಟಾಡೋದು ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಮಂಗಳೂರನ್ನ ಚೂಸ್ ಮಾಡ್ಕೊಂಡ್ವಿ. ಒನ್ ಡೇಗೆಲ್ಲ ಹೋಗಿ ಬಂದ್ಬಿಡ್ಬೋದು ಅಂತೇಳಿ. ನಾವು ಅಲ್ಲಿ ಹೋಗಿದ ತಕ್ಷಣ ಅಲ್ಲೇ ತಿಂಡಿ ಎಲ್ಲ ಆಯಿತು. ಹೋಟಲ್ಲು ಅಲ್ಲಿ ನಾವು ಇದಕ್ಕೇನು ಹೋಗ್ತೀವಿ, ಬೀಚ್ ಹತ್ರ, ಪಣಂಬೂರು ಬೀಚ್ ಹತ್ರನೇ ಒಂದು ಹೋಟ್ಲಿದೆ. ಬಟ್ ಅಲ್ಲೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಊಟ ನಮಗೆ. ತಿಂಡಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಲೈಟಾಗಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಬೀಚಲ್ಲೆಲ್ಲ ಫಸ್ಟು ಹೋಗಿ ಆಟ ಆಡಿಕೊಂಡು ಆಮೇಲೆ ರೂಮ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತ ನಾವಿವಾಗ ಬೀಚ್ ಹತ್ರ ಹೊರಡ್ತಾ ಇದ್ದೀವಿ. ಏನಲ್ಲಿ ಬರ್ದಿರೋದು ಪಣಂಬೂರು ಕಡಲ ತೀರ. ಬೀಚ್ ಹತ್ರ ಏನೋ ಬಂದ್ವಿ. ನಿಜವಾಗ್ಲೂ ಅಲ್ಲಿ ಬಂದಿದ್ದ ತಕ್ಷಣ ನಮಗೆ ಡಿಸಪಾಯಿಂಟ್ ಆಗೋಯಿತು. ಯಾಕೆಂದರೆ ಅಲ್ಲಿ ರೆಡ್ ಅಲರ್ಟ್ ಮಾಡಿದ್ದಾರೆ 2 ತಿಂಗಳುಗಳ ಕಾಲ. ಏಕೆಂದರೆ ಅಲೆಗಳೆಲ್ಲ ಜಾಸ್ತಿ ಆಗಿದೆ ಮತ್ತು ನೀರಿನ ಮಟ್ಟನೂ ಹೆಚ್ಚಾಗಿದೆ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ತುಂಬಾ ಡಿಸಪಾಯಿಂಟ್ ಆಗೋಯ್ತು ಅವತ್ತು. ಎಷ್ಟು ಕಡಿಮೆ ಜನ ಇದ್ರು ಗೊತ್ತಾ. ನಾವು ಹೋದಾಗ ಬೆಳಗ್ಗೆ 7:30 ಏನೋ ಆಗಿತ್ತು ಅಂದ್ಕೊಳ್ತೀನಿ ಅಷ್ಟೇ. ಈ ಥರ ಹೇಳಿದ್ರಲ್ಲ, ಅಲ್ಲಿ ನಮಗೆ ಗಾಡಿ ಪಾರ್ಕಿಂಗ್ ಮಾಡಿದಾಗಲೇ ಹೇಳಿದ್ರು ಈ ಥರ ಇದೆ, ಬಿಡೋದಿಲ್ಲ ಅಂತೇಳಿ. ನಾವು ನೋಡೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಹಂಗೂ ಅಲ್ಲಿ ಸೆಕ್ಯೂರಿಟಿ ಹತ್ರ ಎಲ್ಲ ವಿಚಾರಿಸಿದ್ರು ನಮ್ಮ ಮನೆಯವರು. ಬಟ್ ಬಿಡೋದಿಲ್ಲ ಅಂತ ಹೇಳಿದ್ರು. ನಾವು ನೀರ ಹತ್ರ ಸುಮ್ಮನೆ ಕಾಲು ಒದ್ದೆ ಆಗೋಷ್ಟು ನಿಂತ್ಕೊಂಡು ನಾವು ವಿಡಿಯೋನ ಫೋಟೋನ ತೆಕ್ಕೊಂಡು ಬರ್ತೀವಿ ಅಂದರೆ, ಬಟ್ ಅವ್ರು ಒಪ್ಪಲೇ ಇಲ್ಲ. ಫ್ರೆಶ್ ಅಪ್ ಆಗೋಣ ಅಂತ ಬಂದ್ವಿ. ಬಟ್ ಮಳೆ ಅಂದರೆ ಜಾಸ್ತಿ ಜೋರಾಗಿ ಬರ್ತಾ ಇರಲಿಲ್ಲ. ಚೂರು ಸಿಂಪಲ್ಲಾಗಿ ಬರ್ತಾಯಿತ್ತು ಮಳೆ. ನೋಡೋಕ್ಕೆ ಒಂಥರ ವಾತಾವರಣ ಚೆನ್ನಾಗಿತ್ತು. ನಮ್ಮ ಕಡೆ ಎಲ್ಲ ಮಳೆನೇ ಇರಲಿಲ್ಲ. ವೆದರೆಲ್ಲ ನಂಗೆ ಸಖತ್ ಇಷ್ಟ ಆಗೋಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ಮಳೆನಲ್ಲಿ ನೆನಿಬೇಕು ಅನ್ಸೋದು. ಹಾಗೂ ಕೂಡ ನಾವೆಲ್ಲ ಮಳೆನಲ್ಲಿ ನೆನ್ಕೊಂಡೇ ಓಡಾಡಿದ್ವಿ. ಚೆನ್ನಾಗಿತ್ತು. ಒಂಥರ ವೆದರೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಜೊತೆ ನೀವು ಒಂಚೂರು ಮಂಗಳೂರು ನೋಡಲಿ ಅಂದ್ಬಿಟ್ಟು ಎಷ್ಟು ದೊಡ್ಡ ಬಿಲ್ಡಿಂಗ್ ಇತ್ತು ಗೊತ್ತಾ. ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ನಾವು ಒಂದು 3-4 ರೂಮ್ನ ಹುಡ್ಕಿದ್ವಿ. ಬಟ್ ರೇಟೆಲ್ಲ ಜಾಸ್ತಿ ಹೇಳ್ತಿದ್ರು. ನಮಗೆ 1 ಅವರ್ ಅಷ್ಟೇ ಸಾಕಾಗಿತ್ತು. ಅದಾದಮೇಲೆ ನಾವು ಬಂದಿದ್ದು ಭೂಮಿಕಾ ರೆಸಿಡೆನ್ಸಿ ಅಂತೇಳಿ. ತುಂಬಾ ಚೆನ್ನಾಗಿತ್ತು ಅದು ರೂಮು. ಅಂದರೆ ಇಲ್ಲಿ ಓನರೇ ಒಂಥರ ಇದ್ದರೆ ಅಲ್ಲಿ ಕೆಲಸ ಮಾಡೋರು ಇನ್ನೊಂದು ಥರ ಇರ್ತಾರೆ. ನಿಜವಾಗ್ಲೂ ಓನರ್ಗೆ ಅದು ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ಇಲ್ಲಿ ತುಂಬಾ ಬೇಜಾರಾಗೋಯಿತು. ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಕೆಲಸ ಮಾಡೋರು 2 ಲೇಡೀಸ್ ಇದ್ದರು, ಒಬ್ಬರು ಜೆಂಟ್ಸ್ ಇದ್ದರು. ಲೇಡೀಸ್ ಪಾಪ ಏನೂ ಮಾತಾಡಲಿಲ್ಲ. ಆ ರೂಮು ನಮಗೆ ಅಲ್ಲಿ ಏನು ಬುಕ್ ಮಾಡ್ಕೊಂಡು ಬಂದ್ವಿ, ರೂಮ್ನ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. $411 ರೂಮ್ ಕೊಟ್ಟಿದ್ರು ನಮಗೆ. ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಮೇಡಮ್ ನಿಮ್ಗೆ ಅಲ್ಲಿ ಎದುರುಗಡೆ ಇನ್ನೊಂದು ಖಾಲಿ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಇದಲ್ವ ನಾವು ಬುಕ್ ಮಾಡ್ಕೊಂಡಿರೋದು ರೂಮ್ ನಂಬರ್ 1. ಅದಕ್ಕೆ ಅವರು ಇಲ್ಲ, ಇದು ಸ್ವಲ್ಪ ಗಲೀಜಿದೆ ಅದಕ್ಕೆ ಅಂದರು. ಆ ಕಡೆ ರೂಮ್ಗೆ ಹೋದರೆ ಅದು ಕೂಡ ಅಷ್ಟೇ ಗಲೀಜಿತ್ತು. ಅದಕ್ಕೆ ಅಯ್ಯಪ್ಪ ಏನು ಹೇಳ್ತಿದ್ದಾರೆ ಅವರಿಗೆ,
ನಾವು ಯಾವುದೂ ರೂಮ್ನ ಹಂಗೆ ನಾವು ಕ್ಲೀನ್ ಮಾಡಿಕೊಡೋದಿಲ್ಲ, ಡಟ್ಟಿಯಾಗೇ ಇರುತ್ತೆ ಅಂತ ಅಂದರು. ನನಗೆ ತುಂಬಾ ಕೋಪ ಬಂತು. ಅಲ್ಲ ಸರ್, ನಾವು ದುಡ್ಡು ಪೇ ಮಾಡಿದ್ದೀವಿ, ಸುಮ್ಮನೆ ಬಂದಿಲ್ಲ. ಇಲ್ಲ ಮೇಡಮ್, 1 ಅವರ್ಗಷ್ಟೇ ಅಲ್ವಾ, ನೀವು ಹಿಂಗೇ ರೆಡಿಯಾಗಿ ಹೋಗ್ಬೋದು ಅಂದರು. ಅಲ್ಲ ಸರ್, ಇಷ್ಟೊಂದೆಲ್ಲ ಗಲೀಜಿದೆ, ಗಲೀಜಿರೋ ಇದರಲ್ಲಿ ನಾವು ಹೆಂಗೆ ಡ್ರೆಸ್ ಮಾಡ್ಕೊಳಕ್ಕಾಗುತ್ತೆ, ಹೆಂಗೆ ನಾವು ಓಡಾಡೋಕ್ಕಾಗುತ್ತೆ ಅಂತ ಕೇಳಿದ್ದಕ್ಕೆ, ಇಲ್ಲ ಮೇಡಮ್ ಹಾಗೆ ಹಿಂಗೆ ಅಂತ ಹೇಳಿದ್ರು. ಅದು ಬಟ್ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ನಾನು ಹೋಗಿ ಕಂಪ್ಲೇಂಟ್ ಮಾಡಿದೆ. ನೋಡಿ, ನಿಮ್ಮ ಸ್ಟಾಫ್ ಈ ಥರ ಮಾತಾಡ್ತಿದ್ದಾರೆ, CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ, ಈ ಥರ ಆದರೆ ರಿವ್ಯೂ ಎಲ್ಲ ನಾವು ಬ್ಯಾಡ್ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಸಾರಿ ಕೇಳಿದ್ರು. ಅಷ್ಟೊಂದು ಮಳೆ ಹುಯ್ತಾನೆ ಇದೆ ಅಂದರೆ ಬಿಟ್ಟು ಹುಯ್ತಾನೆ ಇದೆ ಮಳೆ. ಆ ಮಳೆನಲ್ಲೂ ನಮಗೆ ಎಷ್ಟು ಸೆಕೆ ಆಗ್ತಾಯಿತ್ತು ಅಂದರೆ ನಿಜವಾಗ್ಲೂ ಅಷ್ಟು ತುಂಬ ಸೆಕೆ ಆಗ್ತಾಯಿತ್ತು. AC ಕೂಡ ಆನ್ ಮಾಡಿದ್ವಿ, ಫ್ಯಾನು ಕೂಡ ಹಾಕಿದ್ವಿ, ಯಾವ ಕಡೆಯಿಂದಲೂ ನಮಗೆ ಗಾಳಿ ಸರಿಯಾಗಿ ಬರ್ತಾನೆ ಇರಲಿಲ್ಲ. ಅಷ್ಟೊಂದು ಸೆಕೆ ಆಗ್ತಾಯಿತ್ತು. ಮತ್ತು ವಾತಾವರಣ ಮಾತ್ರ ಚೆನ್ನಾಗಿತ್ತು, ಬಟ್ ರೂಮ್ ಒಳಗೆಲ್ಲ ಫುಲ್ಲು ಸೆಕೆ ಅನ್ನಿಸ್ತಾಯಿತ್ತು. ಫಸ್ಟೆಲ್ಲ ನಾವು ರೆಡಿಯಾಗಿ ಆಮೇಲೆ ಮನೆಯವ್ರನ್ನ ಎಬ್ಬಿಸಿದ್ದು. ಅವರು ಸ್ವಲ್ಪ ರೆಸ್ಟ್ ಮಾಡ್ತಿದ್ರು, ಯಾಕಂದರೆ ಕಾರಲ್ಲೇ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದರು. ಮಗನೂ ಸ್ವಲ್ಪ ಡ್ರೈವ್ ಮಾಡ್ಕೊಂಡು ಬಂದಿದ್ದ. ಹಾಗಾಗಿ ಫಸ್ಟು ನಾವಿಬ್ಬರು ರೆಡಿ ಆದರೆ ಆಮೇಲೆ ಅವರಿಬ್ಬರನ್ನ ಎಬ್ಬಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ನಾವಿಬ್ಬರು ರೆಡಿ ಆದ್ವಿ. ನೋಡಿ ಒಂದ್ಸಲ ಅಲ್ಲ, ಅದೆಲ್ಲ ಅಲ್ಲ ಇಂಪಾರ್ಟೆಂಟ್, ಕ್ಯಾಮ್ರಾ ಸಮ. ಹಾಯ್, ಐ ಆಮ್ ಗೋ ಟು ದ ಬೀಚ್ ಟೆಂಪಲ್. ಬೀಚು ಬೀಚ್ ಟೆಂಪಲ್ ಫಸ್ಟು. ಎರಡು ಕನ್ಫ್ಯೂಷನ್, ಯಾವುದಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. In 600 meters, turn right onto Queenferry Road. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾ ಇಲ್ಲ ಬೀಚ್ಗೆ ಹೋಗ್ಬೇಕಾ ಅನ್ನೋದನ್ನೇ ನಾವು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಯಾಕಂದರೆ ಫಸ್ಟು ಬೀಚ್ ಹತ್ರ ಹೋದರೆ ಅಲ್ಲೇನೋ ಫೋಟೋಗೆ ಏನಕ್ಕೂ ಅಲೋ ಇಲ್ಲ ಅಂತ ಗೊತ್ತಿತ್ತು. ಬಟ್ ಹೋಗಲೇಬೇಕು ಅಂತ ಮಗಳು ಹೇಳಿದ್ಲು, ಇಲ್ಲ ಹೋಗ್ಬಿಟ್ಟು ಹೋಗೋಣ ಅಂತ. ಅದಕ್ಕೋಸ್ಕರ ನಾವು ಫಸ್ಟು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ನಾವು ಗೋಕರ್ಣನಾಥೇಶ್ವರ ಟೆಂಪಲ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಆಲ್ರೆಡಿ ನಮ್ಮ ಅಣ್ಣ ಅದಕ್ಕೆ ಅವ್ರ ಜೊತೆ ಒಂದು ಸಲ ಹೋಗಿ ಬಂದಿದ್ವಿ, ಬಟ್ ಅವಾಗೆಲ್ಲ ವೀಡಿಯೋ ಏನೂ ಮಾಡಿರಲಿಲ್ಲ. ಈ ಸಲ ಅಂತೂ ವೀಡಿಯೋ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅವಾಗ ರೀ ಥ್ಯಾಂಕ್ ಯು ಅಣ್ಣ. ಅಲ್ಲಿ ಒಳಗಡೆ ಆ ಕಡೆ ಚಿನ್ನ ರೀಕ್ರಿಯೇಟ್ ಮಾಡಿ ಹೇಳಿದೆ ಅವಾಗಲೇ. ನಾವು ಫಸ್ಟು ಬೀಚಿಗೆ ಹತ್ರ ಹೋಗಲಿಲ್ಲ, ಯಾಕಂದರೆ ಮಗಳು ಬರ್ತಡೇ ಇತ್ತಲ್ಲ, ಅದಕ್ಕೆ ಫಸ್ಟು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಬರೋಣ. ಹಾಗೆ ದೇವಸ್ಥಾನ ನೋಡಿ ತುಂಬ ವರ್ಷಗಳೇ ಆಗಿತ್ತು, ಅದು ಒಂದು 8-9 ವರ್ಷ ಆಗಿತ್ತು ಅಂದ್ಕೊಳ್ತೀನಿ. ಅವಾಗ ಹೋಗಿದ್ದು ನಮ್ಮ ಅಣ್ಣವ್ರ ಜೊತೆ. ಹೇಳಿದ್ನಲ್ವ, ತುಂಬಾ ಸೆಕೆ ಆಗೋದು, ಬಾಯಾರಿಕೆ ಕೂಡ ಅಷ್ಟೇ ಆಗೋದು. ಹಾಗಾಗಿ ಈಗ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದಿದ್ವಿ. ನನ್ನ ಮಗಳು ಮೇಘನಾ ಶಂಕರಪ್ಪ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇಲ್ಲಂತೆ, ಇವರು ಐಸ್ ಕ್ರೀಮ್ ತಿಂದಿದ್ದು. ಅಂದರೆ ಐಸ್ ಕ್ರೀಮ್ ಎಷ್ಟು ಸ್ಪೆಷಲ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಹಣ್ಣೆಗೆ ಐಸ್ ಕ್ರೀಮ್ ಹಾಕ್ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಹಿಂಗೆ ನೋಡು ಒಂದ್ಸಲ ಜಾಕ್ ಫ್ರೂಟ್ ಯಮ್ಮಿ ಐಸ್ ಕ್ರೀಮು ಜಾಕ್ ಕಡೆದು ಜಾಕ್ ಫ್ರೂಟ್ ಫ್ಲೇವರ್ ಕೊಡು, ನಾನು ಟೆಸ್ಟ್ ಮಾಡ್ತೀನಿ. ಅವ್ರು ಕುಡಿತಾರದೆಲ್ಲ ಟೆಂಡರ್ ಕೋಕೋನಟ್ ಪಾಶ್ಚರೈಸ್ಡ್. ಹಂಗಂದ್ರೆ ಪ್ರಿಪೇರ್ಡ್ ಕೋಕೋನಟ್ಟಾ? ಅಂದರೆ ತರಿಸ್ಬಿಟ್ಟು ಇವ್ರನ್ನ ಸ್ಟೋರ್ ಮಾಡಿ ಇವಾಗ ಹಾಲು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾರೆ. ಐಸ್ ಕ್ರೀಮು ಇದು ಎರಡು ತಕೊಂಡು ತಿನ್ಬೇಕಾ? ಮಿಕ್ಸ್ ಮಾಡಬೇಡ, ಹಂಗೆ ತಕ್ಕಂತೀನಿ. ಇದು ನಾನು ನೋಡಿದ್ದೆ ಮೇಘನಾ ಶಂಕರಪ್ಪ ಯೂಟ್ಯೂಬ್ ಚಾನಲ್.
ಅವಳು ಮಸ್ತ್ ಅದು ಅಪ್ಪನ ಫೋನಲ್ಲಿ ಹಾಕಿರೋದು ನಾನು. ಒರಿಜಿನಲ್ ಕಣು. ಲೆಫ್ಟ್ ಲೆಫ್ಟ್. ನಾವಿವಾಗ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಟೈಮು ಹೋಗ್ತಾ ಇರೋದು ಕೊರಗಜ್ಜ ಟೆಂಪಲ್ಗೆ. ಹೇಗಿರುತ್ತೆ ಏನಂತ ನನಗೂ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಅಟ್ಲೀಸ್ಟ್ ಯೂಟ್ಯೂಬ್ ಚಾನಲಲ್ಲೂ ಅದನ್ನು ಹಾಕಿ ತಿಳ್ಕೊಂಡಿಲ್ಲ, ಯಾಕೆಂದರೆ ಅದು ನನಗೆ ಗೊತ್ತಿಲ್ಲ. ಸುಮ್ಮನೆ ಯಾಕೆ ನಾವು ಹೋಗಿ ನೋಡಬೇಕು, ನನ್ನ ಅನುಭವ ಏನಿರುತ್ತೆ ಅದನ್ನು ಹೇಳಬೇಕು ಅಂದ್ಬಿಟ್ಟು ನಾನು ಅದನ್ನೆಲ್ಲ ನೋಡೋಕೆ ಹೋಗಿರಲಿಲ್ಲ. ಇದು ನನ್ನ ಮಗ ತುಂಬ ವರ್ಷಗಳಿಂದ ಕೇಳ್ತಿದ್ದ, ಅಂದರೆ ಈಗ ತುಂಬ ವರ್ಷ ಇಲ್ಲ ಸಾರಿ, 1 ವರ್ಷದಿಂದ ಕೇಳ್ತಾ ಇದ್ದ ಹೋಗಬೇಕು ಅಂತ ಹೇಳಿ. ಹಾಗಾಗಿ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಕುತಾಲ್ ಅಂತ, ಇದು ಮಂಗಳೂರಲ್ಲಿ. ಅಲ್ಲಿಂದ ಮುಂದೆ ಹೋಗಬೇಕು. ನಾನು ಹೇಳ್ಕೊಂಡೇ ಬಂದೆ. ದೇವಸ್ಥಾನ ಹತ್ರ ಸಿಗೋ ಟೈಮಲ್ಲಿ ಎಲ್ಲ ಅಂಗಡಿಗಳ ಹತ್ರನೂ ಆರೆಂಜ್ ಕಲರ್ ಬ್ಯಾಗಲ್ಲಿ ಏನೋ ಮಾರ್ತಿದ್ದಾರೆ. ದೇವ್ರಿಗೆ ಪ್ರಸಾದ ಇರ್ಬೋದೇನೋ, ಇಲ್ಲ ಪೂಜೆ ಮಾಡಿಸ್ಕೊಳ್ಳೋದಿರ್ಬೋದೇನೋ, ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವರೇ ಇದೇನೋ ಮಾರ್ತಿರ್ತಾರೆ ಅಂದರು. ಅಲ್ಲಿ ಇನ್ನೊಬ್ರು ಯಾರೋ ಮಾತಾಡ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿದ್ದಿದ್ದು ಅದು ಎಲೆ ಅಡಿಕೆ ಸುಣ್ಣ ಇರುತ್ತೆ ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ ಎಲೆ ಅಡಿಕೆ ಇರುತ್ತಂತೆ, ಬಾ ತೊಗೊಳ್ಳೋಣ ಅಂತ. ನೋಡೋಣ ಬಾ ಫಸ್ಟು ಅಂದರು. ನಾವು ಹೋದರೆ ಸಿಕ್ಕಾಬಟ್ಟೆ ಜನ ಇದ್ದರು. ಹೆಂಗಿದ್ರು ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಆ ಲೆವೆಲಿಗಿದ್ದರು. ಹಾಗೆ ಜನ ಮೂವ್ ಆಗ್ತಾಯಿದ್ದಾರೆ, ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ, ಈ ಥರ ಇತ್ತು. ನಾವು ದೇವಸ್ಥಾನದಿಂದ ಮುಂದೆ 1 ಕಿಲೋಮೀಟ್ರ್ ದೂರದಲ್ಲಿ ನಾವು ಗಾಡಿನ ನಿಲ್ಲಿಸಿ ಬಂದಿದ್ವಿ, ಯಾಕಂದರೆ ಅಷ್ಟೊಂದು ಪಾರ್ಕಿಂಗ್ ಇತ್ತು. ನಿಜವಾಗ್ಲೂ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು ನನಗೇನೋ. ದೇವರು ಒಳಗಡೆ ಒಂಥರ ಅದೇ ಮೂರ್ತಿ ಎಲ್ಲ ಇರುತ್ತೆ, ಆ ಥರ ಗೋಪುರ ಎಲ್ಲ ಇರುತ್ತೆ ಅಂತ ನನ್ನ ಥಿಂಕಿಂಗ್ ಇದ್ದಿದ್ದು. ಅಲ್ಲಿ ಹೋದರೆ ಫುಲ್ಲು ಚೇಂಜ್ ಆಯಿತು. ಆಮೇಲೆ ಅಲ್ಲೆಲ್ಲ ಎಣ್ಣೆ ಸ್ಮೆಲ್ ಬರ್ತಾಯಿದೆ. ಏನಿದೆ ಎಣ್ಣೆ ಸ್ಮೆಲ್ ಬರ್ತಿದೆ, ಇಷ್ಟೊಂದು ಜನ ಇಲ್ಲಿ ಹಿಂಗೆ ಕುಡಿತಾ ಇದ್ದಾರೆ, ಇಷ್ಟೊಂದು ವಾಸನೆ ಬರ್ತಿದೆಯಾ ಅಂತ ನಮಗೆ ಡೌಟು. ಬರೀ ಜೆಂಟ್ಸಿಗೆ ಮಾತ್ರ, ಪ್ಯಾಂಟಲ್ಲಿ ಹೋಗಂಗಿಲ್ಲ. ಪ್ಯಾಂಟಲ್ಲಿ ಹೋಗ್ಬೋದು. ಅಲ್ಲಿ ಹೋದರೆ ಎಲ್ಲರೂ ಬಿಡ್ತಾ ಇದ್ದಾರೆ, ನಮ್ಮನ್ನು ಬಿಡ್ತಾ ಇದ್ದಾರೆ, ನಮ್ಮ ಮನೆಯವ್ರನ್ನೇ ಬಿಡ್ತಾ ಇಲ್ಲ. ಯಾಕೆ ಏನಾಯಿತು ಅಂದರೆ ಆಮೇಲೆ ಸೆಕ್ಯೂರಿಟಿನೇ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲಮ್ಮ ಇಲ್ಲಿ ಬರ್ಮೋಡ ನಿಕ್ಕರಲ್ಲೆಲ್ಲ ಹೋಗುವಂಗಿಲ್ಲ, ಏನಿದ್ರು ಓನ್ಲಿ ಪ್ಯಾಂಟು, ಜೀನ್ಸ್ ಆಗಿರ್ಬೋದು, ಫಾರ್ಮಲ್ಸ್ ಇರ್ಬೋದು, ಯಾವುದಾದ್ರೂ ಆಗಿರ್ಬೋದು ಅಂಥವ್ರಿಗೆ ಅಲೋ ಮಾಡ್ತೀವಿ, ಇಲ್ಲಿ ಪಂಚೆ ಉಡ್ಕೊಂಡೇ ಹೋಗಬೇಕು ಅಂದರು. ನಾವು ಒಂದು ಪಂಚೆ ಆ ಥರ ಏನೂ ತೊಗೊಂಡೇ ಹೋಗಿರಲಿಲ್ಲ. ಆಮೇಲೆ ಸೆಕ್ಯೂರಿಟಿ ಹೇಳಿದ್ರು, ಇಲ್ಲ ಅಲ್ಲಿ ನಂದೇ 2 ಇಟ್ಟಿದ್ದೀನಿ, ನಾವು ಒಳಗಡೆ ದೇವಸ್ಥಾನಕ್ಕೆ ಹೋದ್ರೂ ಅದನ್ನು ಹಾಕ್ಕೊಂಡು ಹೋಗ್ತೀವಿ, ಅಲ್ಲಿದೆ, ಹೋಗಿ ಅದನ್ನು ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು. ಪಾಪ ಅವರು ನಾವು ಏನೂ ತಂದಿಲ್ಲ, ಏನು ಮಾಡೋದು ಅಂದ ತಕ್ಷಣವೇ ಪಾಪ ಅವರು ಹೇಳಿದ್ರು. ನಾನು ಅವ್ರಿಗೆ ಅಲ್ಲೇ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದೆ, ಯಾಕಂದರೆ ವೀಡಿಯೋ ಮೂಲಕ ಎಲ್ಲ ಹೇಳಿದ್ರೆ ಅವ್ರಿಗೆ ಇದು ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ನಾನು ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೀನಿ. ಇದೇ ನೋಡಿ ಕೊರಗಜ್ಜ ಮೇಯ್ನ್ ಟೆಂಪಲ್ ಅಂತ ಏನು ಹೇಳ್ತೀವಿ ಅದೇ ಅಂತ. ಇದು ಪೂರ್ತಿ ಅಷ್ಟೇ ಗೋಪುರ ಇರೋದು. ಒಳಗಡೆ ಎಲ್ಲ ಫುಲ್ ಓಪನಲ್ಲೇ ಇದೆ. ಅಲ್ಲಿ ಒಳಗಡೆ ಕ್ಯಾಮ್ರಾ ಆಗಲಿ ಫೋಟೋಸು ಅವೇನೂ ಅಲೋ ಇಲ್ಲ, ಇಲ್ಲಿಂದನೇ ನೋಡ್ಕೋಬೇಕು ನಾವು. ಇಲ್ಲಿ ಏನು ನೋಡ್ತಾ ಇದ್ದೀರಾ ಅಷ್ಟೇ ಅದು ದೇವಸ್ಥಾನ. ಒಳಗಡೆ ಯಾವುದೇ ಥರದ್ದಿಲ್ಲ, ಒಂದು ಮೂರ್ತಿ ಆಗಲಿ ಆ ಥರ ಏನೂ ಇಲ್ಲ. ಅಲ್ಲಿ ಸುಮ್ಮನೆ 2 ರೌಂಡಿಗೆ ಒಂದು ಮಾರಲ್ಲ, ಒಂದು 2 ಮೊಳ ಅಷ್ಟು ಒಂದು ಕಲ್ಲಲ್ಲಿ ಕಟ್ಟಿದ್ದಾರೆ. ಅಲ್ಲಿ ನಾವೇನು ತೊಗೊಂಡೋಗಿರ್ತೀವಿ ಅಲ್ಲಿ ಮಾರ್ತಿದ್ರಲ್ಲ ಆರೆಂಜ್ ಕಲರ್ ಬ್ಯಾಗಲ್ಲಿ, ಅದರೊಳಗೆ ಎಲೆ ಅಡಿಕೆ ಸುಣ್ಣ ಚಕ್ಲಿ ಆಮೇಲೆ ಎಣ್ಣೆ ಇಟ್ಟಿರ್ತಾರೆ ಅಷ್ಟೇ. ಅಲ್ಲಿ ಬ್ಯಾಗಲ್ಲಿ ಏನು ತೊಗೊಂಡೋಗಿರ್ತಾರೆ ಅವ್ರಿಗೆ ಮಾತ್ರ ಅದು ಪ್ರಸಾದ ಅಂತ ಕೊಡ್ತಾರೆ. ಬಟ್ ನನಗೆ ಅಲ್ಲಿ ಏನಾಯಿತು ಅಂದರೆ ನಾವು ತೊಗೊಂಡು ಹೋಗಿರಲಿಲ್ಲ. ನೋಡೋಣ ಆ ಥರ ಆಚರಣೆ ನಾವು ಯಾವತ್ತೂ ಮಾಡಿಲ್ಲ, ಬೇಡ ಬಾ ಅಂದರು. ಸರಿ ಅಂದ್ಬಿಟ್ಟು ನಾವು ಹಂಗೆ ಹೋದ್ವಿ. ಅಲ್ಲಿ ಹೋದರೆ ಎಲ್ಲರಿಗೂ ಬಂದಿರೋರಿಗೆ, ಯಾರು ತೊಗೊಂಡೋಗಿರಲ್ಲ ಅವ್ರಿಗೆ ಒಂದೊಂದು ಎಲೆ ಅಡಿಕೆ ಸುಣ್ಣ ಹಚ್ಚಿ ಆಮೇಲೆ ಒಂದೊಂದು ಚಕ್ಲಿ ಕೊಡ್ತಾಯಿದ್ರು. ಆದರೆ ನನಗೆ ಸಿಕ್ಕಿದ್ದು ಎಷ್ಟು ಅಂದರೆ ಒಂದು ಇಡೀ ತುಂಬ ಕೊಟ್ಟಿದ್ರು ನನಗೆ. ಇದು ನಾವು ಆಲ್ರೆಡಿ ಎಲ್ಲ ತಿಂದ್ಬಿಟ್ಟು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನಾನು ವಿಡಿಯೋಗೋಸ್ಕರ ಅಷ್ಟೇ.
ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವಿದನ್ನು ನಿಜವಾಗ್ಲೂ ನೋಡಬೇಕು ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಇದು ನನ್ನ ಮಗನ ಕಡೆಯಿಂದ ನೋಡಿದ್ದು. ಅವನು ಒಂದು ಸಲ 2 ಸಲ ಕೇಳಿದ್ದ, ಹೋಗಿ ಬರೋಣ ನೋಡಿಲ್ಲ ಅದನ್ನು ಅಂತ ಹೇಳಿದ್ದ. ನೋಡಿರೋ ಪ್ಲೇಸ್ಗಿಂತ ನೋಡ್ದಲ್ಲಿರೋ ಪ್ಲೇಸ್ ನೋಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಎಲ್ಲ ಮಾಡಿ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಅಲೆಗಳು ಎಷ್ಟು ಜೋರಾಗಿ ಬರ್ತಾಯಿದೆ ಅಂದರೆ ಅಷ್ಟು ಜೋರಾಗಿ ಬರ್ತಾಯಿದೆ. ಜನನೂ ಅಷ್ಟೇ, ನಾವಿಲ್ಲ ಅಂತ ಹೋದ್ವಿ, ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಬೆಳಗ್ಗೆ ಒಂಟೆ ಕೂಡ ಇರಲಿಲ್ಲ, ಈಗೆಲ್ಲ ಒಂಟೆಗಳನ್ನೆಲ್ಲ ತಂದು ನಿಲ್ಲಿಸ್ಕೊಂಡಿದ್ರು. ನೋಡ್ತಾ ಇರ್ಬೋದು ಎಲ್ಲರೂ ಪಾಪ ಬೇಜಾರು ಮಾಡಿಕೊಂಡು ಎಲ್ಲ ದಡದಲ್ಲಿ ಕೂತಿದ್ರು. ಅಲ್ಲೂ ಅದೇನೇ ಅಮ್ಮು, ಅಲ್ಲಿ ಬಿಟ್ಟವ್ರು ಬರ್ರಿ. ನಿಜವಾಗ್ಲೂ ಅಷ್ಟೊಂದು ಬೇಜಾರಾಯಿತು. ರೀಲ್ಸ್ ಎಲ್ಲ ಮಾಡಬೇಕು ಅಂತ ಎಷ್ಟೊಂದು ರೀಲ್ಸ್ ಎಲ್ಲ ಸೇವ್ ಮಾಡ್ಕೊಂಡಿದ್ವಿ. ನಿಜವಾಗ್ಲೂ ಸಖತ್ತು ಬೇಜಾರಾಯಿತು. ಒಂದು ರೀಲ್ಸು ಕೂಡ ಮಾಡೋಕ್ಕಾಗಲಿಲ್ಲ. ಹಂಗೂ ಒಂಟೆ ಮೇಲೆ ಹತ್ತೋಣವಾ ಅಂತ ಹೇಳ್ತಾ ಇದ್ದೆ. ಸಖತ್ತು ಬೇಜಾರಾಗೋಯ್ತು. ಎಲ್ಲರೂ ಒಂಥರ ಚೆನ್ನಾಗಿ ರೆಡಿಯಾಗಿದ್ವಿ. ಎಲ್ಲರೂ ವೈಟ್ ಆ್ಯಂಡ್ ವೈಟಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಫೋಟೋ ಕೂಡ ತೆಕ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ನಾವು ಈ ಕಡೆ ಓಡಿಸಿದ್ರೆ ಆ ಕಡೆಯಿಂದ ಬಂದು ತೆಕ್ಕೋತಿದ್ವಿ, ಆ ಕಡೆಯಿಂದ ಓಡಿಸಿದ್ರೆ ಈ ಕಡೆಯಿಂದ ಬಂದು ತೆಕ್ಕೊತಾ ಇದ್ವಿ. ಅಷ್ಟು ಮಾತ್ರನೇ ತೆಕ್ಕೊಂಡಿರೋದು. ನೋಡ್ಬೋದು ನೀವು, ಒಬ್ಬರೂ ಕೂಡ ಅಲ್ಲಿ ಬಿಟ್ಟಿಲ್ಲ. ಯಾಕೆಂದರೆ ಸೇಫ್ಟಿ ಮುಖ್ಯ ಅಲ್ವಾ. ಹಾಗಾಗಿ ನಾವು ಕೂಡ ಅಷ್ಟೊಂದು ಏನೋ ಇದು ಮಾಡೋಕ್ಕೆ ಹೋಗಲಿಲ್ಲ. ಕಡೆಗೆ ಸಾಕಾಗಿ ನಾವು ಅಲ್ಲೇ ಸುಮ್ಮನೆ ಕೂತ್ಕೊಂಡು ಒಂದೆರಡು ಅಲ್ಲೇ ಫೋಟೋ ತೆಕ್ಕೊಂಡು ಬಂದ್ವಿ. ಲಾಸ್ಟಲ್ಲಿ ಸಮುದ್ರ ಹತ್ರ ಹೋಗಿದ್ವಿ ಅನ್ನೋದಕ್ಕೋಸ್ಕರ ಒಂದೆರಡೆರಡು ಅಷ್ಟೇ ಫೋಟೋ ತೆಕ್ಕೊಂಡಿದ್ದಿಲ್ಲಿ. ಮಳೆ ಕೂಡ ಜಾಸ್ತಿ ಆಗಿದೆ ಅಲ್ಲಿ, ಹಾಗೆ ಅಲೆಗಳು ಹಂಗೆ ಬರ್ತಾಯಿತ್ತು. ನೀರಿನ ಮಟ್ಟ ಹೆಚ್ಚಾದರೆ ಅಲ್ಲಿ ಯಾರನ್ನೂ ಬಿಡೋದಿಲ್ವಂತೆ. ಸೇಫ್ಟಿ ಮುಖ್ಯ ಅಲ್ವಾ. 2 ತಿಂಗಳ ಕಾಲ ಅಲ್ಲಿ ರೆಡ್ ಅಲರ್ಟ್ ಹಾಕಿದ್ದಾರೆ. ಯಾರು ಹೋಗಬೇಕು ಅಂದರೆ ದಯವಿಟ್ಟು ಈಗ ಹೋಗಬೇಡಿ. ಅಷ್ಟೊತ್ತಿಗೆ 2:30 ಆಯಿತು. ಊಟಕ್ಕೆ ಅಂತ ಹೋಟೆಲ್ನ ಹುಡುಕ್ತಾ ಇದ್ದೀವಿ. ನಿಜವಾಗ್ಲೂ ಅಷ್ಟು ಬೇಜಾರಾಯಿತು. ಇಲ್ಲೇ ಕಿವಿದ್ರೆ ರೀ ಹೊಂಟೋಗೋಣ, ಎಲ್ಲಿಗಾದ್ರೂ ಸರಿ ಹೋಗೋದು. ನಾವು ತಿಂದಿದ್ವಿ ಇಲ್ಲಿ ಅಪ್ಪ, ನಾವು ತಿಂದಿದ್ವಿ ಸ್ವಲ್ಪ ಜನ. ಗಿಡ್ಗಿಡ್ಡು ಕಾಣ್ತಾ ಇದ್ದೀನಿ. 3 ಹೋಟೆಲ್ನ ಹುಡ್ಕಿದ್ವಿ. ಎಲ್ಲದರಲ್ಲೂ ಕ್ಯೂ ಸಿಸ್ಟಮ್ ಇತ್ತು. ಮಚ್ಚಲಿಗೆ ಹೋದ್ವಿ, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಊಟ. ನಾನು ನಮ್ಮ ಅಣ್ಣವ್ರ ಜೊತೆ ಹೋದಾಗ ತಿಂದಿದ್ದೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳನ್ನ ಹೇಳಿದ್ದು, ಇಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಹೋಗೋಣ ಅಂತ. ಹೋದರೆ ಅಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು. ಹಾಗೆ ಕ್ಯೂ ಸಿಸ್ಟಮ್ಮು, ಯಾವುದು ಟೇಬಲ್ ಖಾಲಿ ಇರುತ್ತೋ ಅಲ್ಲಿ ಹೋಗಿ ನಿಂತ್ಕೋಬೇಕಂತೆ, ರಿಸರ್ವೇಷನ್ ಮಾಡಬೇಕಂತೆ. ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಲಿಲ್ಲ. ಅದಾದಮೇಲೆ ನಾವು ಬಂದಿದ್ದು ಜನತಾ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಇವ್ರ ಮಾತ್ರ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಒಂದು ಪೀಸ್ ಇದು ಪೂರ್ತಿ. ಇದು ನಮ್ಗೆ ಎಷ್ಟಿದೆ? 350, 330. ಇದು ಸೆಂಟರ್ ಪೀಸ್ ಅಷ್ಟೇನಾ? ಇಲ್ಲ ಇದು ಮುಳ್ಳಿದು ಒಂದು ಯಾವ ಮೀನು ಬೇಕು ಅಂತ ಕೇಳಿದ್ರು. ಅದಕ್ಕೆ ಇಂತಿಂಥದ್ದು ಅಂತ ಹೇಳಿದ್ವಿ. ಅವರು ಅದನ್ನು ತೊಗೊಂಡೇ ಬಂದ್ಬಿಟ್ರು. ನೋಡಿ ಈ ಥರ ಇರುತ್ತೆ, ಇದರಲ್ಲಿ ಇದು ಈ ರೇಟ್ ಇದೆ, ಇದು ಈ ರೇಟ್ ಇದೆ ಅಂತ ಎಲ್ಲ ಹೇಳಿದ್ರು. ಹೇಳಾದ್ಮೇಲೆ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವು ಇದರಲ್ಲಿ ಒಂದು ತೊಗೊಂಡ್ವಿ. ಫಿಶ್ ರೀ, ಇದು ಕೋರಿ, ಇದು ರೋಟಿ. ಇದ್ರ ಮೇಲೆ ಹಾಕೊಂಡು ಹಿಂಗೆ ತಿನ್ನೋದು ಅಷ್ಟೇ. ಇದು ರೊಟ್ಟಿ ಮಾಡಲಿಲ್ಲ. ಯಾವಾಗಲೂ ನಾವು ಹೋದರೆ ರೋಟಿ ತೊಗೋತಿದ್ವಿ, ಇಲ್ಲ ಬಟರ್ ರೋಟಿ ತೊಗೋತಿದ್ವಿ. ಈ ಸಲ ಇದೇನು ಡಿಫ್ರೆಂಟಾಗಿತ್ತು ರೊಟ್ಟಿ, ತುಂಬಾ ತೆಳು ಇತ್ತು. ಅದ್ರ ಮೇಲೆ ಗ್ರೇವಿ ಹಾಕ್ಕೊಂಡು ತಿನ್ನೋದು ಅಂತ ಹೇಳಿದ್ರು. ಚೆನ್ನಾಗಿತ್ತು. ನನ್ನ ಮಗಳಾಗಲೇ ಟೇಸ್ಟ್ ಮಾಡಿದ್ದೀನಮ್ಮ, ಚೆನ್ನಾಗಿದೆ, ತಿಂದು ನೋಡಿ ಅಂತ ಹೇಳಿದ್ಲು. ಅದನ್ನು ತೊಗೊಂಡ್ವಿ. ನಮ್ಮ ಮನೆಯವ್ರು ಫುಲ್ ಊಟ ತೊಗೊಂಡಿದ್ರು. ನೀರು ದೋಸೆ ತೊಗೊಂಡಿದ್ವಿ. ನೋಡಿ ರೊಟ್ಟಿ ಎಷ್ಟು ತೆಳು ಇದೆ ಅಂದರೆ ಮುಟ್ಟಿದ್ರೆ ಅದೆಲ್ಲ ಪುಡಿ ಪುಡಿಯಾಗಿ ಬಿದ್ದೋಗುತ್ತೆ. ಚೆನ್ನಾಗಿತ್ತು. ಒಂಥರ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡ್ವಿ. ನಾವು ಅರುಣ್ ಅದು ಇದು ಅಂತ ಹೇಳಿದ್ವಿ. ನನ್ನ ಮಗಳು ಇಲ್ಲ, ಈಗ ಹೊಸದಾಗಿ ಇದೆ ಪಬ್ಬಾಸ್ ಅಂತ ಹೇಳಿ, ಚೆನ್ನಾಗಿತ್ತು ಐಸ್ ಕ್ರೀಮ್, ಅದು ಕೂಡ ತೊಗೊಂಡು ಬಂದರು. ಎತ್ತೋ ಬೇಗ ಯಾವುದೇ ಇದೆ ಐಸ್ ಕ್ರೀಮು? ಪ್ರಭಾಸ ಯಾವ ಕಡೆಗೆ? ಯಾರು ಬೇಡ ಅಂದ್ರೆ ಎರಡು ಸ್ಪೂನ್ ಎಕ್ಸ್ಟ್ರಾ ಇಸ್ಕೊಂಬರ್ಬೇಕು ತಾನೆ. ಓಹೋ ಇದೇನಾ? ಫಸ್ಟ್ ಅದು ತಿನ್ನು. ಯಾವುದಿದು? ಚೀಕು ಆಲ್ಮಂಡ್. ನೋಡಿದ್ರಲ್ಲ, ಇದಾಗಿತ್ತು ಮಂಗಳೂರಿನ ಪಾರ್ಟ್ 1 ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.